ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ನಿರ್ಮಲಾ ಸೀತಾರಾಮನ್ ಎಲ್ರಿಗೂ ಗೊತ್ತಿರುವಂತದ್ದೇ, ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್. ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ, ಯಾವ ರೀತಿ ಕಾಂಬಿನೇಷನ್ಸ್ ಇವ್ರಿಗಿರುವಂತದ್ದು ಅಂತ. ಅದಕ್ಕಿಂತ ಮುಂಚೆ, ಈ ಕಾಲದಲ್ಲಿ ಪ್ರತಿಯೊಬ್ರು ಯಾವುದೇ ಒಂದು ಎಲೆಕ್ಷನ್ ಇರ್ಬೋದು, ಒಂದು ಕಾಲೇಜ್ ಎಲೆಕ್ಷನ್ ಅಂತ ಅನ್ಕೊಂಡ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ, ಮತ್ತೆ ನಮ್ಮ ಜಾತಕ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಎಷ್ಟೊಂದು ಜನ ಅಟೆಂಪ್ಟ್ ಮಾಡ್ತಾರೆ ಬಟ್ ಗೆಲ್ಲಕ್ಕಾಗಲ್ಲ ಎಲೆಕ್ಷನ್ಸ್ ನ. ಇವರು ನಿರ್ಮಲಾ ಸೀತಾರಾಮನ್ ಅವರು MLA ಅಟೆಂಪ್ಟ್ ಮಾಡಲ್ಲ, MP ಎಲೆಕ್ಷನ್ಸ್ಗೆ ಅಟೆಂಪ್ಟ್ ಮಾಡಿ ಜನಗಳಿಂದ ಓಟ್ ತಗೊಳ್ಳಲ್ಲ, ಆದ್ರೆ ರಾಜ್ಯಸಭಾಗೆ ಎಲೆಕ್ಟ್ ಆಗಿ ಇವರು ಮಿನಿಸ್ಟರ್ ಆಫ್ ಫೈನಾನ್ಸ್ ಆಗ್ತಾರೆ ನಮ್ಮ ದೇಶಕ್ಕೆ. ಇದಕ್ಕೆಲ್ಲ ಕಾರಣ ಅವರ ಒಂದು ಜಾತಕದಲ್ಲಿ ಪ್ರಬಲವಾಗಿ ಗ್ರಹಗಳು ಎಲ್ಲಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ನನಗೆ ತುಂಬಾ ಜನ ಬೆಂಬಲ ಇದೆ ನನಗೆ ಅಂತ ಅನ್ಕೊಂಡಿರೋರೆಲ್ಲ ಸೋತಿರೋದು ಉದಾಹರಣೆ ತುಂಬಾನೇ ಇದೆ. ಈ ಸಲ ನಾನು ಗೆಲ್ತೀನಿ, ಜನರು ನಮ್ಮ ಪರವಾಗಿದ್ದಾರೆ ಅಂತ ಅನ್ಕೊಂಡಿರ್ತಾರೆ, ಆದ್ರೂ ಸೋಲ್ತಾರೆ. ಇನ್ ಕೇಸ್ ಅವ್ರು ಏನಾದ್ರೂ ಗೆದ್ರು ಕೂಡ 2 ಟರ್ಮು 3 ಟರ್ಮು ಮಿನಿಸ್ಟರ್ ಆಗಕ್ಕಂತೂ ಸಾಧ್ಯ ಇಲ್ಲ. ಅದು ಸ್ಟೇಟ್ ಅಲ್ಲೇ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇರಲ್ಲ, 4 ಟರ್ಮ್ 5 ಟರ್ಮ್ ಆದ್ರೂ. ಇವರು ರಾಜ್ಯಸಭಾ ಮೆಂಬರ್ ಆಗಿ ಕೇಂದ್ರದಲ್ಲಿ ಮಿನಿಸ್ಟರ್ ಆಗ್ತಾರೆ. ಇವತ್ತು ಅವರ ಒಂದು ಜಾತಕ ವಿಶ್ಲೇಷಣೆ ನೀವು ನೋಡಿದಾಗ ಗೊತ್ತಾಗುತ್ತೆ, ಗ್ರಹಗಳು ಕಾಂಬಿನೇಷನ್ಸ್ ಅಲ್ಲಿ ಯಾವ ರೀತಿ ಇದ್ರೆ ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಉನ್ನತ ಸ್ಥಾನದಲ್ಲಿ ಇರುತ್ತಾರೆ ಅನ್ನೋಕೆ ಇದೊಂದು ಉದಾಹರಣೆ. ಮೊದಲಿಂದಾಗಿ ಇವ್ರು ಹುಟ್ಟಿರುವಂತದ್ದು 18/8/1959 ಮಧುರೈಯಲ್ಲಿ ಹುಟ್ಟಿರುವಂತದ್ದು. ಡೇಟ್ ಟೈಮಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕೊಂಡಿರ್ತೀನಿ, ನೋಡ್ಕೊಳ್ಳಿ. ಮೇನ್ ಆಗಿ ಇವ್ರು ಹುಟ್ಟಿರುವಂತದ್ದು ಲಗ್ನ ಬಂದು ತುಲಾ ಲಗ್ನ. 2ನೇ ಮನೆಯಲ್ಲಿ ಗುರು ಇರುವಂತದ್ದು, 3ನೇ ಮನೆಯಲ್ಲಿ ಶನಿ ಗ್ರಹ, 4ನೇ ಮನೆಯಲ್ಲಿ ಚಂದ್ರ, 6ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ಬುಧ, 11ನೇ ಮನೆಯಲ್ಲಿ ಸೂರ್ಯ, ಮತ್ತೆ ಕುಜ ಶುಕ್ರ, ಮತ್ತು 12ನೇ ಮನೆಯಲ್ಲಿ ರಾಹು ಇರುವಂತದ್ದು. ಇದು ಮೇನ್ ಚಾರ್ಟ್. ನಾವು ಡೇಟ್ ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಮೇನ್ ಚಾರ್ಟ್ ಬರುತ್ತೆ. ನಾನು ಪ್ರತಿ ಎಪಿಸೋಡ್ ಹೇಳುವಂತದ್ದು, ಮತ್ತೆ ಪ್ರತಿಯೊಬ್ರು ಇಂಡಿವಿಜುವಲ್ ಆರೋಸ್ಕೋಪ್ ನಾನು ಅನಾಲಿಸಿಸ್, ಅವರ ಒಂದು ಜಾತಕ ವಿಶ್ಲೇಷಣೆ ಸಮಯದಲ್ಲಿ ಮೇನ್ ನಾವು ನೋಡ್ಬೇಕಾಗಿರುವಂತದ್ದೇ ಪ್ಲಾನೆಟ್, ನಕ್ಷತ್ರ, ಮತ್ತೆ ಸಬ್ಲಾರ್ಡ್. ಸೆಕೆಂಡ್ಸ್ ಇದೆ, ಸಬ್ಲಾರ್ಡ್ ಕೂಡ ನೋಡ್ಬೋದು. ಇಂಥ ಸೆಕೆಂಡ್ ಎಲ್ಲ ಹುಟ್ಟಿದ್ದಾರೆ ಅಂದ್ರೆ ಇನ್ನೊಂದು ಬರುತ್ತೆ, ಸಬ್ಲಾರ್ಡ್ ನೋಡ್ಬೋದು. ಮೇನ್ ಆಗಿ ಇದನ್ನ ಡಿಗ್ರಿ ವೈಸ್ ಗ್ರಹಗಳು ಎಲ್ಲಿದೆ ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ಜಾತಕದಲ್ಲಿ ಇವ್ರಿಗೆ ಕೇತು ಗ್ರಹ ನಾನು ಇಲ್ಲಿ 5ನೇ ಮನೆ ಅಂತ ಬರ್ತಿದ್ದೀನಿ, ಇಲ್ಲಿ 6ನೇ ಮನೆ ಅಂತ ಇದೆ. ನಿಮ್ಮ ಜಾತಕದಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಲಗ್ನದಿಂದ ಗ್ರಹಗಳು ಎಲ್ಲಿರುತ್ತೆ, 7ನೇ ಮನೇಲಿ ಇದೆಯಾ, 6ನೇ ಮನೇಲಿ ಇದೆಯಾ, 5ನೇ ಮನೇಲಿ ಇದೆಯಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವರ ಒಂದು ಜಾತಕದಲ್ಲಿ 5ನೇ ಮನೆಗೆ ಕೇತು ಗ್ರಹ ಬರುತ್ತೆ. ನಾನು 6ನೇ ಮನೆ ಬರ್ದಿದ್ದೀನಿ, ಡಿಗ್ರಿ ವೈಸ್ ಅಲ್ಲಿ 5ನೇ ಮನೆ ಬಂದಿರುತ್ತೆ. ಮತ್ತೆ ರಾಹು 12ನೇ ಮನೆಯಿಂದ 11ನೇ ಮನೆ ಬರುತ್ತೆ. ರಾಹು ಮತ್ತೆ ಕೇತು ಇವರ ಜಾತಕದಲ್ಲಿ ಎಕ್ಸಲೆಂಟ್. ನಾವೇನ್ ಅನ್ಕೊಂಡಿರ್ತೀವಿ, ದುಸ್ಥಾನ ಮನೆ 6 ಮತ್ತೆ 12ನೇ ಮನೆಯಲ್ಲಿ ದುಸ್ಥಾನ, ನೀನು ಕಾಳಹಸ್ತಿಗೆ ಹೋಗು, ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗು, ನಿವಾರಣೆ ಮಾಡ್ಕೋ, ಪೂಜೆ ಮಾಡ್ಕೋ ಅಂತ ಹೇಳ್ತಿರ್ತೀವಿ. ಇದ್ರ ಜೊತೆಗೆ ಅವ್ರ ತಲೆ ತುಂಬಿಟ್ಟಿರ್ತೀವಿ, ನಿನ್ನ ಜಾತಕದಲ್ಲಿ ರಾಹು ಮತ್ತೆ ಕೇತು ಸರಿ ಇಲ್ಲ ಅಂತ. ಇವರ ಜಾತಕದಲ್ಲಿ ರಾಹು ಕೇತುನೇ ಎಕ್ಸಲೆಂಟ್ ಆಗಿ ವರ್ಕ್ ಮಾಡ್ತಿರುತ್ತೆ. ಒಂದು 5ನೇ ಮನೇಲಿ ಕೂತ್ಕೊಂಡು ಅವ್ರಿಗೆ ಹೆಲ್ತ್ ತುಂಬಾ ಇಂಪ್ರೂವ್ಮೆಂಟ್ಸ್ ಇರುತ್ತೆ. 11ನೇ ಮನೇಲಿ ಕೂತ್ಕೊಂಡು ರಾಹು ಅವರ ಜಾತಕದಲ್ಲಿ ಏನೇ ಅವ್ರದ್ದು ಸಮಸ್ಯೆ ಇದ್ರು ಅದರಿಂದ ಅವ್ರಿಗೆ ಲಾಭ ಸ್ಥಾನವನ್ನೇ ಕೊಡ್ತಾ ಇರುತ್ತೆ. 11ನೇ ಮನೆಗೆ ಕೂತ್ಕೊಂಡಿರುವಂತದ್ದು. ನಾವೇನ್ ಮಾಡಿರ್ತೀವಿ, ನಿನ್ ಜಾತಕದಲ್ಲಿ ರಾಹು ಕೇತು ಸೇರಿಲ್ಲ, 6 ಮತ್ತು 12ರಲ್ಲಿ ಇರುತ್ತೆ ಅಂತ ಹೇಳಿ ಅವ್ರ ತಲೆಗೆ ತುಂಬಿಟ್ಟಿರ್ತೀವಿ. ಇದು ಒಂದು ಸಲ ನಾವು ತಲೆಗೆ ತುಂಬಿಟ್ರೆ ನೆಗೆಟಿವ್ ಹೋಗಲ್ಲ. ನೀವು ಒಳ್ಳೆ ವಿಚಾರ ಎಷ್ಟೇ ನೀವು ತಲೆ ಇಟ್ಕೊಳ್ಳಿ, ನಿಮ್ಗೆ ಏನು ಅಷ್ಟು ಖುಷಿ ಆಗಲ್ಲ. ಬಟ್ ಕೆಟ್ಟ ವಿಚಾರ ಯಾವ್ದಾದ್ರು ನಿಮ್ ಜಾತಕದಲ್ಲಿ ಕುಜ ದೋಷ ಇದೆ, ಈ ರೀತಿ ಕಾಳ ಸರ್ಪ ದೋಷ ಇದೆ, ಅಥವಾ ರಾಹು ಮತ್ತೆ ಕೇತು ದುಸ್ಥಾನದ ಮನೆಗಳಲ್ಲಿ ಇದ್ದಾರೆ 6 ಮತ್ತೆ 8ರಲ್ಲಿ ಇದ್ರೆ ನಾವು ತಲೆಯಲ್ಲಿ ಅದೇ ಕುರಿತಾ ಇರುತ್ತೆ. ನಮ್ದು ಏನೇ ಒಂದು ಸಮಸ್ಯೆ ಆದ್ರೂ ರಾಹು ಕೇತುಗಳಿಂದನೇ ಆಗ್ತಾ ಇದೆ ಅಂತ ನಾವು ಅನ್ಕೊಂಡಿರ್ತೀವಿ. ಅಲ್ಲಿ ನೋಡಿದ್ರೆ ನಿಮ್ಗೆ ಪಾಸಿಟಿವ್ ಆಗಿ ಇರುತ್ತೆ. ಈ ರೀತಿ ಡಿಗ್ರಿ ವೈಸ್ ಅಲ್ಲಿ ಬಂದ್ಬಿಟ್ರೆ ಅದು ನಿಮ್ಗೆ ಪಾಸಿಟಿವ್ ಆಗಿರುತ್ತೆ. ಮದುವೆ ವಿಚಾರಕ್ಕೆ ಇರ್ಬೋದು, ನಿಮ್ಗೊಂದು ಮಕ್ಕಳಾಗ್ತಿಲ್ಲ ಅದ್ರ ವಿಚಾರ ಇರ್ಬೋದು, ಕೆಲ್ಸದ ವಿಚಾರ ಇರ್ಬೋದು, ಎಲ್ಲಾನು ನಿಮ್ಗೆ ಪಾಸಿಟಿವ್ ಆಗಿ ಕೊಡುತ್ತೆ. ಕೇತು ಬಂದು 5ನೇ ಮನೆಯಲ್ಲಿ ಅವ್ರಿಗೆ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಮಾಡುತ್ತೆ, ಮಕ್ಕಳ ವಿಚಾರ ಎಲ್ಲ ಕೊಟ್ಟರು. 11ನೇ ಮನೆಯಲ್ಲಿ ಎಲ್ಲಾ ತರನು ಲಾಭನೂ ಕೂಡ ರಾಹು ಕೊಡ್ತಾ ಇರ್ತಾನೆ. ಇದು ನಾವು ಮೇನ್ ಆಗಿ ನೋಡ್ಕೊಳ್ಬೇಕು. ಇನ್ನು 2ನೇ ಗ್ರಹ ಬಂದು ಶುಕ್ರ 11ನೇ ಮನೆಯಲ್ಲಿ ಇರುವಂತದ್ದು. ಇಲ್ಲೂ ಕೂಡ 11ನೇ ಮನೆ, ನೋ ಪ್ರಾಬ್ಲಮ್. ಸೂರ್ಯ 10ನೇ ಮನೆ, ನಾನು ಇಲ್ಲಿ 11ನೇ ಮನೆ ಅಂತ ಬರ್ತಿದ್ದೀನಿ.
ಸೂರ್ಯ ಬಂದು ಕರ್ಕಾಟಕ ಹೋಗಿರುತ್ತೆ 10ನೇ ಮನೆ ಕಾಂಬಿನೇಷನ್ ಅಲ್ಲಿ 10-11 ಇದು ಕೂಡ ಎಕ್ಸಲೆಂಟ್ ಕಾಂಬಿನೇಷನ್. ಮತ್ತೆ ಚಂದ್ರಗ್ರಹ 4ನೇ ಮನೆ, ಇಲ್ಲೂ ಕೂಡ 4ನೇ ಮನೆಯಲ್ಲಿ ಇರುವಂತದ್ದು. ಕುಜ ಬಂದು 11ನೇ ಮನೆ, ಇಲ್ಲೂ ಕೂಡ 11ನೇ ಮನೆಯಲ್ಲೇ ಇರುವಂತದ್ದು. ಮತ್ತೆ ಗುರು 1ನೇ ಮನೆ, ನಾನು ಇಲ್ಲಿ 2ನೇ ಮನೆ ಅಂತ ಬರೆದಿದ್ದೀನಿ. ಡಿಗ್ರಿ ವೈಸ್ ಗುರು ಲಗ್ನಕ್ಕೆ ಬಂದಿರುತ್ತೆ, ಇದು ನಾವು ನೋಡ್ಕೊಳ್ಬೇಕಾಗಿರುವಂತದ್ದು. ಮತ್ತೆ ಶನಿ ಗ್ರಹ ಬಂದು 2ನೇ ಮನೆ, ನಾನು ಇಲ್ಲಿ 3ನೇ ಮನೆ ಅಂತ ಬರ್ದಿದ್ದೀನಿ. ಶನಿ ಬಂದು 2ನೇ ಮನೆಗೆ ಬಂದಿರುವಂತದ್ದು. ಮತ್ತೆ ಬುಧ ಬಂದು 10ನೇ ಮನೆ, ಇಲ್ಲೂ ಕೂಡ ಬುಧ 10ನೇ ಮನೆಯಲ್ಲೇ ಇರುವಂತದ್ದು. ಕಾಂಬಿನೇಷನ್ ಅಲ್ಲಿ ಇವರು ಮಿನಿಸ್ಟರ್ ಆಫ್ ಫೈನಾನ್ಸ್, ಇದಕ್ಕಿಂತ ಮುಂಚೆ ಅವರು ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿರುತ್ತಾರೆ. ಜಾತಕದ ಇಷ್ಟು ಪ್ರಬಲವಾಗಿದ್ರೆ ಇವ್ರಿಗೆ ಏನೇ ಸಮಸ್ಯೆ ಇದ್ರು ಅದರಿಂದ ಹೊರಗೆ ಬರ್ತಾರೆ. ಫಸ್ಟ್ ಇವ್ರ ಜಾತಕ ಚೆನ್ನಾಗಿರ್ಬೇಕು. ನಾವು ಬೇರೆ ಯೂನಿಯನ್ ಮಿನಿಸ್ಟರ್ ಆಗಲಿ ಏನೇ ಒಂದು ಆಗಿರ್ಬೋದು, ನಾನು ಏನೂ ಆಗಿಲ್ಲ, ನಾನೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಜಾತಕ ಪ್ರಬಲವಾಗಿರುತ್ತೆ. ನೋಡಿ, ಅದಕ್ಕಿಂತ ಇಂಪಾರ್ಟೆಂಟ್ ನಕ್ಷತ್ರ ಅಂತ ನಾವು ನೋಡ್ತೀವಿ. ನಕ್ಷತ್ರ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಹೆಂಗ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂದ್ರೆ 2ನೇ ಮನೆ, 11ನೇ ಮನೆ, 5ನೇ ಮನೆ, 11, 11, 4, 1, 5 ಮತ್ತೆ 2ನೇ ಮನೆಯಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಮೇನ್ ಆಗಿ ಯಾವುದೇ ನಕ್ಷತ್ರದಲ್ಲಿ 8ನೇ ಮನೆ ಇಲ್ಲ ಮತ್ತು 12ನೇ ಮನೆ ಇಲ್ಲ ಇವರ ಒಂದು ಜಾತಕದಲ್ಲಿ. ಸೊ ಅದಕ್ಕೆ ಇವರು ಈಸಿಯಾಗಿ ಮೂವ್ ಆಗ್ತಾ ಇದ್ದಾರೆ. ಕಾಂಬಿನೇಷನ್ ಅಲ್ಲಿ ಕುಜ ದಶದಲ್ಲಿ ಇವರು ಹುಟ್ಟಿರುವಂತದ್ದು 1964ರಲ್ಲಿ ಕುಜ ದಶದಲ್ಲಿ ಇವರ ಜೀವನ ಪ್ರಾರಂಭ. 11ನೇ ಮನೆ ಎಕ್ಸಲೆಂಟ್ ಆಗಿರುವಂತದ್ದು. ಇವ್ರು ಹುಟ್ಟಿರುವಂತ ನಕ್ಷತ್ರ ಕೂಡ 11 ನೇಮ್ ಫೇಮ್, ಜಾತಕ ಹುಟ್ಟಬೇಕಾದ್ರೆ ಫೇಮಸ್ ಇವರು ಈ ರೀತಿ ಕಾಂಬಿನೇಷನ್ಸ್. ನೆಕ್ಸ್ಟ್ ಬರುವಂತದ್ದು ರಾಹು ದಶ 82ರ ತನಕ, ಅಲ್ಲೂ 11ನೇ ಮನೆ. ನೆಕ್ಸ್ಟ್ ಗುರು ರಾಹು ಆದ್ಮೇಲೆ ಗುರು 1998ರ ತನಕ ಕಾಂಬಿನೇಷನ್ 136 ಕಾಂಬಿನೇಷನ್. ನಕ್ಷತ್ರದಲ್ಲೂ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. 1ನೇ ಮನೆ ಯಾರಿಗಿರುತ್ತೆ ಎಫರ್ಟ್ ತುಂಬಾ ಹಾಕ್ಬೇಕಾಗುತ್ತೆ. ನೀವೇನೇ ಒಂದು ಪಡ್ಕೋಬೇಕು ಅಂದ್ರೂ ಎಫರ್ಟ್ನೆಸ್ ಜಾಸ್ತಿ ಹಾಕ್ಬೇಕಾಗುತ್ತೆ. ಈಗ ಬೇರೆಯವರು ಒಂದು 10% ಹಾಕಿದ್ರೆ ನೀವು 100% ಹಾಕ್ಬೇಕು ಎಫರ್ಟ್, ಆಗ ಮಾತ್ರ ನಿಮ್ಗೆ ಲಾಭ ಸಿಗುವಂತದ್ದು ಕಾಂಬಿನೇಷನ್ 1ನೇ ಮನೆ ಇದ್ರೆ. ಇನ್ನ ಶನಿ ದಶೆ ಅವ್ರಿಗೆ 98ರಿಂದ 17ರ ತನಕ ಶನಿ ದಶೆ ನಡೆದಿರುವಂತ ಕಾಂಬಿನೇಷನ್ 2, 4, 5 ನಕ್ಷತ್ರದಲ್ಲಿ 5 ಇದು ತುಂಬಾನೇ ಇಂಪಾರ್ಟೆಂಟ್. ಈ ಟೈಮಿಂಗ್ಸ್ ಅಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಈ 5ನೇ ಮನೆ ನಾನು ಹೇಳಿದ್ದೀನಿ, ಜೋಸಫ್ ವಿಜಯ್ ತಮಿಳ್ನಾಡು ಸಿಎಂ ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾಂಬಿನೇಷನ್ ನಕ್ಷತ್ರದಲ್ಲಿ 5ನೇ ಮನೆ. ಈ 5ನೇ ಮನೆ ಏನ್ ಮಾಡುತ್ತೆ ಅಂದ್ರೆ ನಾವು ಪಡ್ಕೊಳ್ಬೇಕು. ಅವ್ರು ಏನೇ ಒಂದು ವಿಚಾರ, ಈಗ 5ನೇ ಮನೆ ಕರ್ಣನ್ ಜಾತಕ ಬಿಟ್ಕೊಡುವಂತದ್ದು ಜಾಸ್ತಿ ಇರುತ್ತೆ ಕಾಂಬಿನೇಷನ್. 5ನೇ ಮನೆಯವರು ನನ್ಗೆ ಬೇಕು ಅಂತ ಅವ್ರು ಏನು ಹಠ ತೊಟ್ಟಿದ್ರೆ ಅವರ ಲೈಫಲ್ಲಿ ಏನ್ ಬೇಕಾದ್ರೂ ಪಡ್ಕೊಳ್ತಾರೆ. ಇದೇ ಇವ್ರು ಏನಾದ್ರು ಬೇಡ, ನನಗೆ ಬೇರೆಯವ್ರೆ ಅಧಿಕಾರ ನಡೆಸಲಿ ಬೇಡ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಈಸಿಯಾಗಿ ಉಂಟೋಗುತ್ತೆ. ಬಟ್ ಇವ್ರು ಏನಾದ್ರು 5ನೇ ಮನೆ ಇರೋರು ಹಠ ತೊಟ್ಟಿ ನನ್ಗೆ ಬೇಕೇ ಬೇಕು ಅಂತ ಪಡ್ಕೊಳ್ಬೇಕಾಗುತ್ತೆ. ಇದು ಏನಾಗುತ್ತೆ ಅಂದ್ರೆ ನಮ್ ಜಾತಕದಲ್ಲಿ 5ನೇ ಮನೆ ಬಂದಿರುತ್ತೆ ಅಂತ ಅನ್ಕೊಳ್ಳ. ನಾವ್ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ನಾವು ಲೀಗಲ್ ಆಗಿ ಮಾಡ್ಬೇಕಾಗುತ್ತೆ. ಇವ್ ನನ್ನ ಫ್ರೆಂಡು ತಗೊಳ್ಳೋ ಸ್ವಲ್ಪ ದುಡ್ಡು ಅಂದ್ರೆ ದುಡ್ಡು ಬರಲ್ಲ ಕಾಂಬಿನೇಷನ್ ಅಲ್ಲಿ. ರಿಲೇಟಿವ್ ಏನಾದ್ರು ದುಡ್ಡು ಕೊಟ್ರೆ ದುಡ್ಡು ಬರಲ್ಲ. 5ನೇ ಮನೆ ಯಾವ ರೀತಿ ಅಂದ್ರೆ ನೀವು ಕೊಟ್ಟಿದ್ದು ಬೇರೆಯವ್ರಿಗೆ ಹೋಗುತ್ತೆ, ಬಟ್ ಬೇರೆಯವರಿಂದ ನಿಮಗ್ ಬರಲ್ಲ. ಆ ರೀತಿ ನಾವು ಯೋಚನೆ ಮಾಡಿ ವ್ಯವಹಾರ ಮಾಡ್ಬೇಕಾಗುತ್ತೆ ಕಾಂಬಿನೇಷನ್ಸ್ ಅಲ್ಲಿ. ನಕ್ಷತ್ರದಲ್ಲಿ ಏನಾದ್ರು 5ನೇ ಮನೆ ಬಂದ್ರೆ ಅದು ಎಸ್ಪೆಷಲಿ ಬಿಸ್ನೆಸ್ ಮಾಡೋರ್ಗೆ. ನಾನೇನು ಕೆಲಸದಲ್ಲಿ ಇದ್ದೀನಿ ಅಂದ್ರೆ ಅಪರೂಪಕ್ಕೆ ಯಾರೋ ಒಬ್ರು ದುಡ್ಡು ಇಸ್ಕೊಂಡು ಹೋಗುವಂತದ್ದು. ಬಟ್ ಬಿಸ್ನೆಸ್ ದಿನ ಬೆಳಗಾದ್ರೆ ನೀವು ರೊಟೀನ್ ದುಡ್ಡಿನ ಜೊತೆ ವ್ಯವಹಾರ ಮಾಡೋದ್ರಿಂದ 5ನೇ ಮನೆ ಏನಾದ್ರು ನಿಮ್ಗೆ ನಡೀತಾ ಇದ್ರೆ ನಕ್ಷತ್ರದಲ್ಲಿ ಇದ್ದಾಗ ನೀವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ನಾನು ಯಾಕೆ ನೇಮ್ ಫೇಮ್ ಇರೋರು ಅಂತ ಹಾಕೊಂಡಿರ್ತೀನಿ ಅಂದ್ರೆ ಒಂದು ನಿಮ್ಗೆ ಒಂದು ಅರ್ಥ ಆಗುತ್ತೆ ಅವ್ರ ಪೊಸಿಷನ್ ಏನು ಅಂತ. ಅಟ್ ದಿ ಸೇಮ್ ಟೈಮ್ ನಮ್ಮ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಬಂದಾಗ ಏನ್ ಮಾಡ್ಕೊಳ್ಬೇಕು. ಕಾಂಬಿನೇಷನ್ಸ್ ಎಲ್ರಿಗೂ ಬರುತ್ತೆ ನೋಡಿ. ಈ ಕಾಂಬಿನೇಷನ್ಸ್ ಎಷ್ಟೊಂದು ಜನಕ್ಕೆ ಬಂದಿರುತ್ತೆ, 2ನೇ ಮನೆ 11ನೇ ಮನೆ. ಸರ್ ನನ್ಗೂ ಇದೆಯಲ್ಲ ಅಂತ ಅನ್ಕೊಂಡಿರ್ತೀರ, ಇದು ಪೂರ್ವ ಪುಣ್ಯ ಮೇಲೆ ಡಿಸೈಡ್ ಆಗಿರುತ್ತೆ. ಇವರು ಫೈನಾನ್ಸ್ ಮಿನಿಸ್ಟರ್ ಆಗ್ಬೇಕು ಅನ್ನೋದು ಇವರ ಒಂದು ಜಾತಕ ಪ್ರಬಲ. ಅದ್ ಯಾರ ಕಣ್ಗೂ ಕಾಣಲ್ಲ. ಕಾಂಬಿನೇಷನ್ಸ್ ಅಲ್ಲಿ ನೀನು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ನಾವ್ ಹೇಳ್ಬೋದೇ ಹೊರತು ನೀನ್ ಇಂಥ ಮಿನಿಸ್ಟರ್ ಆಗ್ತೀಯಾ ಅಂತ ಹೇಳಕ್ ಸಾಧ್ಯ ಇಲ್ಲ. ನೀನು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ನಿಶ್ಚಿತವಾಗಿ ಗ್ರಹಗಳು ನೋಡಿ ಹೇಳ್ಬೋದು ಕಾಂಬಿನೇಷನ್ಸ್ ಅಲ್ಲಿ. ಎಷ್ಟೊಂದ್ ಜನ ಇಂಡಿಕೇಶನ್ಸ್ ಮಾಡಿದ್ದೀನಿ. ತಮಿಳ್ನಾಡು ಸಿಎಂ ವಿಜಯ್ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಮತ್ತೆ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ಇವರ ನಾನು ನೇಮ್ ಫೇಮ್ ಇರೋರ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅವರ ಒಂದು ಕಾಂಬಿನೇಷನ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಸಮಸ್ಯೆ ಯಾವಾಗಿರುತ್ತೆ, ಯಾವ ದಶ ಬಂದಾಗ ಸಮಸ್ಯೆ ಬರುತ್ತೆ. ಅಣ್ಣಾಮಲೈ ಅವ್ರ ಜಾತಕ ವಿಶ್ಲೇಷಣೆ ಮಾಡಿದೆ, ಅಲ್ಲಿ ಯಾವ
ಟೈಮಿಂಗ್ ಸ್ಪೀಡ್ ಇಂದ ಅವ್ರಿಗೆ ಸಮಸ್ಯೆ ಆಯ್ತು, ಯಾವ ದಶದಿಂದ ಯಾವ ದಶ, ಒಂದು ದಶದಿಂದ ಇನ್ನೊಂದು ದಶದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಯಾವ ರೀತಿ ಇರುತ್ತೆ. ಎಷ್ಟೊಂದ್ ಜನ ಕೇಳ್ತಾರೆ ದಶ ಅಂದ್ರೇನೆ ಪಾಪ ಗೊತ್ತಿರಲ್ಲ. 1988ರಿಂದ 1917 ತನಕ ಶನಿ ದಶ ನಡೆಯೋದು 19 ವರ್ಷ. ಈ 19 ವರ್ಷದಲ್ಲಿ ಕಾಂಬಿನೇಷನ್ಸ್ ಯಾವ್ದಿದೆ ಅನ್ನೋದು ನೋಡ್ಕೋಬೇಕು. 12 ನಕ್ಷತ್ರದಲ್ಲಿ 5 ಮತ್ತೆ ಉಪನಕ್ಷತ್ರದಲ್ಲಿ 11ನೇ ಮನೆ ಇರೋದ್ರಿಂದ ಇವ್ರು ಏನ್ ಮಾಡಿದ್ರು ಲಾಭಸ್ಥಾನ. 5ನೇ ಮನೆ ಅಂದ್ರೆ ನಾನು ಪಡ್ಕೊಳ್ಬೇಕು ಅನ್ನೋ ಛಲ ಇರಬೇಕು. 11ನೇ ಮನೆ ಎಲ್ಲ ಲಾಭ ಕೊಡ್ತಾ ಹೋಗುತ್ತೆ. ಮತ್ತೆ 17ರಿಂದ 34 ತನಕ ಬುಧ ದಶ. 10ನೇ ಮನೆ ಬಂದಿದೆ, ಮತ್ತೆ ಅಗೇನ್ ನೇಮ್ ಫೇಮ್ ಬುಧ ಬಂದು 10ನೇ ಮನೇಲಿ ಕುತ್ಕೊಂಡಿರುವಂತದ್ದು, ಒಳ್ಳೆ ನೇಮ್ ಫೇಮ್. ನಕ್ಷತ್ರದಲ್ಲಿ 2ನೇ ಮನೆ ಮತ್ತೆ 11ನೇ ಮನೆ ಬಂದಿರುವಂತದ್ದು. 2034 ತನಕನು ಇವ್ರಿಗೆ ನೇಮ್ ಫೇಮ್ ಜಾತಕದಲ್ಲಿರುವಂತದ್ದು. ಜಾತಕ ತುಂಬಾ ಪ್ರಬಲವಾಗಿದೆ ಅಂತ ನಾವು ದಶಾಭುಕ್ತಿ ಮೇಲೆ ನೋಡಿ ಇಂಡಿಕೇಶನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಲಗ್ನದಿಂದ ಗ್ರಹಗಳು ಎಲ್ಲೆಲ್ಲಿದೆ ಅಲ್ಲಿ ನೋಡಿ ನಿಮ್ಗೆ ಗಜಕೇಸರಿ ಯೋಗ ಇದೆ, ಆ ಯೋಗ ಇದೆ ಅಂತ ನಾವು ಫೈನಲ್ ಆಗಿ ಡಿಸೈಡ್ ಮಾಡಕ್ಕಾಗಲ್ಲ. ಯೋಗಗಳು ಇದ್ರೂ ಕೂಡ ಎಷ್ಟೊಂದು ಜನ ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡ್ತಿರ್ತಾರೆ. ಏನಕ್ಕೆ ಅಂದ್ರೆ ನಮ್ಗೆ ಆ ದಶ ನಡೆದಾಗ ನಕ್ಷತ್ರದಲ್ಲಿ ಯಾವ ಪ್ಲಾನೆಟ್ ಬಂದು ಸಮಸ್ಯೆ ಕೊಡ್ತಿದೆ ಅಂತ ನಾವು ತುಂಬಾ ನೋಡ್ಬೇಕಾಗುತ್ತೆ. ಅಲ್ಲಿ ನಮ್ಗೆ ಡಿಸೈಡ್ ಆಗುತ್ತೆ ನಮ್ಮ ಲೈಫ್ ಜರ್ನಿ ಯಾವ ರೀತಿ ಇರುತ್ತೆ ಅಂತ. ಈಗ ಉದಾಹರಣೆಗೆ ನಾನು ಇಲ್ಲಿ 2ನೇ ಮನೆ ಅಂತ ಬರ್ದಿದ್ದೀನಿ. 2ನೇ ಮನೆ ಒಳ್ಳೇದು ಅಂತ ನಾವು ಅನ್ಕೊಂಡಿರ್ತೀವಿ, ನಾವೇನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ. ನಕ್ಷತ್ರದಲ್ಲಿ 5ನೇ ಮನೆ ಬಂದ್ರೆ ಅಲ್ಲಿ ಲಾಸ್ ಆಗುವಂತದ್ದು. ಇದೇ ಪಾಸಿಟಿವ್ ಆಗಿ ನೋಡೋಣ. ಅವ್ರೇನಾದ್ರೂ ಒಂದು ಮಕ್ಳಾಗ್ತಿಲ್ಲ ಅಂದ್ರೆ ಅದೇ ನಕ್ಷತ್ರದಲ್ಲಿ 5ನೇ ಮನೆ ಬಂದಾಗ ಮಕ್ಕಳಾಗುವಂಥದ್ದು. ನಮ್ಮ ಜ್ಯೋತಿಷ್ಯದಲ್ಲಿ ಒಂದು ಕಾಯಿನ್ 2 ಮುಖ ಇದ್ದಂಗೆ, ಒಂದು ವಿಚಾರಕ್ಕೆ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. 5ನೇ ಮನೆ ನಾವು ಯಾವ ವಿಚಾರಕ್ಕೆ ನೋಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಮ್ಮ ಒಂದು ಕಷ್ಟ ಏನ್ ನಡೀತಾ ಇದೆ, ಈಗ ನಮ್ಮ ಒಂದು ಸಮಸ್ಯೆ ಏನಿದೆ, ಈ ಸಮಸ್ಯೆಗೆ ನಮ್ಗೆ ಪರಿಹಾರ ಇದೆಯಾ ನಮ್ಮ ಒಂದು ದಶಾಭುಕ್ತಿಲಿ ಅಂತ. ನಾವೇನಾದ್ರೂ ಒಂದು ಫೈನಾನ್ಸ್ ವಿಚಾರಕ್ಕೆ 5ನೇ ಮನೆ ನೆಗೆಟಿವ್ ಹೌಸ್ ಇರುತ್ತೆ, ಅದೇ ಮಕ್ಳ ವಿಚಾರಕ್ಕೆ 5ನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಹೆಲ್ತ್ ಇಶ್ಯೂಸ್ಗೆ ಏನಾದ್ರು ಆಗ್ತಾ ಇದೆ ಅಂದ್ರೆ 5ನೇ ಮನೆ ಬಂದ್ರೆ ಆಗ ಹೆಲ್ತ್ ಇಶ್ಯೂಸ್ ಇಂದ ರಿಕವರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರ ಒಂದು ನಕ್ಷತ್ರದಲ್ಲಿ 5ನೇ ಮನೆ ಬಂದಾಗ. ಮೇನ್ ಪ್ಲಾನೆಟ್ ಎಲ್ಲಿ ಕೂತ್ಕೊಂಡು ನಕ್ಷತ್ರ ಮತ್ತೆ ಉಪನಕ್ಷತ್ರ ತುಂಬಾನೇ ನಮ್ಮ ಒಂದು ಲೈಫ್ ನ ಲೀಡ್ ಮಾಡ್ತಾ ಇರುತ್ತೆ. ನಾವು ಬರೀ ಮೇಲ್ನೋಟಕ್ಕೆ ನೋಡಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಾಗಲ್ಲ. ಅದಕ್ಕೆ ಎಷ್ಟೊಂದು ಜನ ಜ್ಯೋತಿಷ್ಯ ಶಾಸ್ತ್ರ ಬೈತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಕಾಂಬಿನೇಷನ್ಸ್ ಅಲ್ಲಿ. ಎಲ್ಲರೂ ದಿನ ಬೆಳಗಾದ್ರೆ ನೀವು ಆಕ್ಚುಲಿ ದಿನ ಭವಿಷ್ಯ ಅನ್ನೋದೇ ಸುಳ್ಳು ಕಾನ್ಸೆಪ್ಟ್. ಯಾಕಂದ್ರೆ ಚಂದ್ರ ಒಂದು ಮನೆಯಿಂದ ಇನ್ನೊಂದು ಮನೆ ಹೋಗೋಕೆನೆ 2ರಿಂದ 2.5 ದಿವಸ ತಗೊಳ್ತಾನೆ. ಅಂತದ್ರಲ್ಲಿ ನಾನು ಡೈಲಿ ದಿನ ಭವಿಷ್ಯ ಹೇಳ್ತೀನಿ ಅಂದ್ರೆ ಅದು ರಾಂಗ್ ಕಾನ್ಸೆಪ್ಟ್. ಸೊ ಅದಕ್ಕೆ ಯಂಗ್ಸ್ಟರ್ಸ್ ಏನಕ್ಕೆ ಜ್ಯೋತಿಷ್ಯ ನಂಬಲ್ಲ ಅಂದ್ರೆ ಈ ರೀತಿ ವಿಚಾರಗಳು ಕೆಲವೊಬ್ರು ಹೇಳೋದ್ರಿಂದನೇ. ನಿಮ್ಮ ಒಂದು ಡೇ ಟು ಟೈಮಿಂಗ್ಸ್ ಮೇಲೆ ಗ್ರಹಗಳು ಎಲ್ಲಿದೆ, ಮತ್ತೆ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ, ಮತ್ತೆ ಉಪನಕ್ಷತ್ರ, ಮತ್ತೆ ಅದಕ್ಕಿಂತ ಸಬ್ ಲಾರ್ಡ್ ಅಂತ ನೋಡ್ತೀವಿ ಅಲ್ಲಿ ಯಾವ ಗ್ರಹಗಳಿದೆ, ಮತ್ತೆ ನಮ್ಗೆ ದಶಾಭುಕ್ತಿ ಯಾವ್ದು ನೋಡ್ತದೆ ಅದು ನಮ್ಗೆ ಫೈನಲ್ ಆಗಿ ಗೊತ್ತಾಗುತ್ತೆ. ನಾವು ಏನ್ ಮಾಡ್ತಾ ಇದೀವಿ, ನಾವು ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಆಗುತ್ತಾ, ಅಥವಾ ಜಾಬ್ ಅಲ್ಲೇ ಹೋಗ್ಬೇಕಾ, ಅಥವಾ ನಂಗೆ ಟ್ರಾನ್ಸ್ಫರ್ಸ್ ಆಗುತ್ತಾ, ಅಥವಾ ನಾವು ಏನೋ ವಿದೇಶಕ್ಕೆ ಹೋಗಿ ಕೆಲಸ ಮಾಡಕ್ಕೆ ಜಾತಕ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಒಂದು ಜಾತಕ ವಿವರಣೆಯಲ್ಲಿ ನೋಡಿ ತಿಳ್ಕೊಳ್ತಾ ಹೋಗ್ಬೋದು. ಇವರ ಒಂದು ಹಾರೋಸ್ಕೋಪ್ ತುಂಬಾ ಪ್ರಬಲವಾಗಿರೋದ್ರಿಂದಾನೇ ಇವರು ಒಂದು ರಾಜ್ಯಸಭೆಗೆ ಮೆಂಬರ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗೇ ಬಿಟ್ಟಿದ್ದಾರೆ. ಈ ಕಾಲದಲ್ಲಿ ಆಗ್ಲೇ ಹೇಳ್ದೆ, ಒಂದು ಸಣ್ಣ ಒಂದು ಕಾರ್ಪೊರೇಟ್ ಎಲೆಕ್ಷನ್ ಗೆಲ್ಲದೆ ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಇವರು ನಮ್ಮ ದೇಶಕ್ಕೆ ಫೈನಾನ್ಸ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂದ್ರೆ ಜಾತಕ ಇಷ್ಟು ಪ್ರಬಲವಾಗಿರುತ್ತೆ. ಎಲ್ಲ ಗ್ರಹಗಳು ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು. ಯಾವುದು 8ನೇ ಮನೆಯಲ್ಲಿ ಇಲ್ಲ, 12ನೇ ಮನೆಯಲ್ಲಿ ಇಲ್ಲ. ಇದೊಂದು 6ನೇ ಮನೆ ಅಂತ ಏನಾದ್ರು ಅನ್ಕೊಂಡಿದ್ರೆ ಅದು ಕೂಡ ತಪ್ಪು. ಅದು 5ನೇ ಮನೆಗೆ ಬಂದಿರುವಂತದ್ದು. 12ನೇ ಮನೆಯಲ್ಲಿ ಇರುವಂತ ರಾಹು ಡಿಗ್ರಿ ವೈಸ್ 11ನೇ ಮನೆಯಲ್ಲಿ ಕೂತ್ಕೊಂಡು ಎಲ್ಲಾನು ಲಾಭನೇ. ಜಾತಕದಲ್ಲಿ ನಿಮ್ಗೆ 2 ಗ್ರಹಗಳು ನೋಡ್ಕೊಬಿಡಿ, ಒಂದು ಶನಿ ಗ್ರಹ ಮತ್ತೆ ರಾಹು ಗ್ರಹ ಮತ್ತೆ ಕೇತು. ಅವ್ರು ಏನಾದ್ರೂ ನಿಮ್ಮ ಜಾತಕದಲ್ಲಿ 11ನೇ ಮನೆ ಇದ್ರೆ ಎಲ್ಲಾನು ನೀವು ಏನ್ ಪಡ್ಕೋಬೇಕು ಜೀವನದಲ್ಲಿ ಡಬಲ್ ಪಡ್ಕೊಳ್ತೀರಾ. ₹100 ನನ್ಗೆ ಆಸೆ ಇದೆ ಅಂದ್ರೆ ₹200 ಕೊಟ್ಬಿಡ್ತಾರೆ. ಅದೇ ಅವ್ರು ಏನಾದ್ರೂ 8ನೇ ಮನೆ 12ನೇ ಮನೆ ಇದ್ರೆ ಫುಲ್ ಲಾಸ್ ಆಗ್ಬಿಡ್ತೀರಾ. ಮತ್ತೆ ನೀವ್ ಏನ್ ಅನ್ಕೊಂಡಿರ್ತೀರೋ ಅದಕ್ಕಿಂತ ಪಾತಾಳಕ್ಕೆ ಹೋಗ್ತೀರಾ. ಜಾತಕದಲ್ಲಿ ಶನಿ ಗ್ರಹ ಮತ್ತೆ ರಾಹು ಗ್ರಹ ಮತ್ತೆ ಕೇತು ಗ್ರಹ ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪಾಪ ಗ್ರಹಗಳು ಕೊಟ್ರೆ ನಿಮ್ಗೆ 1:100. ಅದೇನಾದ್ರು ನೆಗೆಟಿವ್ ಆಗಿದ್ರೆ 1:-100 ಆಗೋಗುತ್ತೆ. ಅಷ್ಟು ನಮ್ಗೆ ಸಮಸ್ಯೆ ಕೊಡುವಂಥದ್ದು. ಇದಕ್ಕೆ ಗ್ರಹಗಳು ಎಲ್ಲಿದೆ ಅನ್ನೋದು ನೋಡ್ಕೊಳ್ಬೇಕು. ಇದಕ್ಕೆಲ್ಲ ರೆಮಿಡೀಸ್ ಏನ್ ಸಾರ್ ಅಂತ ಹೇಳ್ತಿದ್ದಾರೆ. ರೆಮಿಡೀಸ್ ಏನಿಲ್ಲ, ಸಿಂಪಲ್ ಆಗಿ ಮಾಡುವಂಥದ್ದು.
ಪಾಸಿಟಿವ್ ಇರುವಂತ ಗ್ರಹಗಳಿಗೆ ಮಂತ್ರ ಪಠನೆ ಮೇನ್ ಆಗಿ ಮಾಡ್ಬೇಕಾಗುತ್ತೆ, ಮತ್ತೆ ನೆಗೆಟಿವ್ ಆಗಿರುವಂತ ಗ್ರಹಗಳಿಗೆ ದಾನ ಮಾಡ್ಬೇಕಾಗುತ್ತೆ. ಆಗ ಸಂಬಂಧಪಟ್ಟಿದ್ದು ಡಿಗ್ರಿ ವೈಸ್ ಗ್ರಹಗಳು 8 ಮತ್ತೆ 12 ಇದ್ರೆ ಆ ಗ್ರಹಗಳಿಗೆ ಸಂಬಂಧಪಟ್ಟರೆ ದಾನ ಮಾಡ್ತಾ ಇದ್ರೆ ಸಾಕು. ಮೇನ್ ಆಗಿ ಮಂತ್ರ ಪಠನೆ. ಪಾಸಿಟಿವ್ ಆಗಿರುವಂತ ಗ್ರಹಗಳಿಗೆ ಮಾತ್ರ ನಾವು ಉಂಗ್ರ, ರುದ್ರಾಕ್ಷಿ ಮತ್ತೆ ಕ್ರಿಸ್ಟಲ್ಸ್ ಎಲ್ಲ ಹಾಕೊಳ್ಬೇಕಾಗುತ್ತೆ. ನೆಗೆಟಿವ್ ಆಗಿರುವಂತ ಗ್ರಹಗಳಿಗೆ ಯಾವುದೇ ಕಾರಣಕ್ಕೂ ಉಂಗ್ರ, ಕ್ರಿಸ್ಟಲ್ಸ್ ಸಜೆಷನ್ ಮಾಡಬಾರ್ದು. ಎಷ್ಟೊಂದು ಜನ ಅದು ಕೂಡ ತಪ್ಪು ಮಾಡ್ಕೊಳ್ತಾರೆ. ನೆಗೆಟಿವ್ ಆಗಿರುವಂತ ಗ್ರಹಗಳಿಗೆ ನಾವು ಪಾಸಿಟಿವ್ ಮಾಡ್ಕೊಬಿಡ್ತೀನಿ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದು ಉಂಗ್ರ, ರುದ್ರಾಕ್ಷಿ ಹಾಕೊಳ್ತಿರ್ತಾರೆ, ಮತ್ತೆ ನೆಗೆಟಿವ್ ಆಗುತ್ತೆ, ಮತ್ತೆ ಅವ್ರ ಲೈಫ್ ಸ್ಪಾಯ್ಲ್ ಆಗ್ತಾ ಇರುತ್ತೆ. ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಮೇನು ಇನ್ನು ವಿಚಾರ, ನಿರ್ಮಲಾ ಸೀತಾರಾಮನ್ ಅವರ ಜಾತಕ ಆರೋಸ್ಕೋಪ್ ಇಷ್ಟು ಸ್ಟ್ರಾಂಗ್ ಇರೋದ್ರಿಂದನೇ ಅವ್ರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥದ್ದು. ನೆಕ್ಸ್ಟ್ ಕೂಡ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ಅಲ್ಲಿ ದೋಷ, ಕಾಟ ಎದುರಿಸೋದಲ್ಲ, ಏನಿರಲ್ಲ. ಜಾತಕದಲ್ಲಿ ಅವರ ಒಂದು ಡೇ ಟು ಟೈಮ್ ಪ್ಲೇಸ್ ಪ್ರಕಾರ ಗ್ರಹಗಳಲ್ಲಿದೆ, ಮತ್ತೆ ಪ್ಲಾನೆಟ್ ಪೊಸಿಷನ್ಸ್ ಅಲ್ಲಿದೆ, ಡಿಗ್ರಿ ವೈಸು, ನಕ್ಷತ್ರದಲ್ಲಿ ಯಾವ್ದಿದೆ, ಇಷ್ಟರಲ್ಲೇ ಅವರ ಲೈಫ್ ಗೊತ್ತಾಗುತ್ತೆ. ನನ್ನ ಲೈಫ್ ಸಮಸ್ಯೆ ಇದೆಯಾ, ಅಥವಾ ಸಮಸ್ಯೆಯಿಂದ ಹೊರಗೆ ಬರ್ತೀನ, ಅಥವಾ ಯಾವ ದಶ ತನಕ ಈ ಸಮಸ್ಯೆ ಇರುತ್ತೆ. ಗುರುದಶ ಸಮಸ್ಯೆ, ಗುರುದಶ 16 ವರ್ಷ ಇರುತ್ತೆ. ಅದಾದ್ಮೇಲೆ ಬರುವಂತ ಶನಿ ದೇಶ, ಅಲ್ಲೇನಾದ್ರೂ ನಮ್ಗೆ ಲಾಭ ಇದೆಯಾ, ಅಲ್ಲಿ ನೋಡ್ಕೊಳ್ಬಹುದು. ಈ ಚಾನೆಲ್ ಅಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಂದು ಮಾಹಿತಿನೂ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.